ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ, ಹಾರ ಹಾಕಿ. ಓಂ ಶ್ರೀ ಕಣ್ಣಮ್ಮ ದೇವತಾಭ್ಯೋ ನಮಃ. ಬನ್ನಿಮ್ಮ, ಇಲ್ಲ ಒಂದೊಂದು ಕಳಶ ತಗೊಳ್ಳಿ. ಒಬ್ಬರು ಹೂವಿನ ತಟ್ಟೆ ತಗೊಳ್ಳಿ, ಅಷ್ಟಾಕುಂಕುಮ ತಗೊಳ್ಳಿ. ಸಮಯದಲ್ಲೂ ಈ ಮೌನವಿದೆ. ಎಷ್ಟು ದುಷ್ಟ ಶಕ್ತಿಗಳಿಗೆ ದಿವ್ಯ ಶಕ್ತಿಯನ್ನಿತ್ತವನು ನೀನೇ. ಆದರೆ ಈಗ ಅದೇ ದುರುಳರಿಂದ ಲೋಕಕ್ಕೆ ಕಂಟಕವಾಗುತ್ತಿದ್ದರು. ಈಗಲೂ ಸುಮ್ಮನಿರುವೆಯಲ್ಲ ತಂದೆ. ಭೋಲೆನಾಥ, ಲೋಕ ಕಲ್ಯಾಣಕ್ಕಾಗಿ ನಿನ್ನಿಂದ ಆಶೀರ್ವಾದವನ್ನು ಪಡೆದು ಭೂಲೋಕಕ್ಕೆ ಬಂದವಳು ನಾಗಿಣಿ. ಶಿವಾನಿಯ ಅಂತ್ಯವಾಗುತ್ತಿದ್ದರು. ಇಂತಹ ಸಂದರ್ಭದಲ್ಲೂ ಮೌನವನ್ನು ವಹಿಸಿರುವೆಯಲ್ಲ ತಂದೆ. ಒಂದು ವೇಳೆ ಶಿವಾನಿಯ ಅಂತ್ಯವಾದರೆ ನಾಗಲೋಕವು ಅಂತ್ಯವಾಗುತ್ತದೆ. ಬೇಡ ಬೇಡ ಭೋಲೆನಾಥ, ನನಗೆ ಆ ದಾರುಣವನ್ನು ನೋಡುವ ಶಕ್ತಿ ಇಲ್ಲ. ಭೋಲೆನಾಥ, ನಾನು ಇದನ್ನು ನೋಡುವ ಮುನ್ನ ಭಸ್ಮವಾಗಲಿ, ನಾನು ಭಸ್ಮವಾಗಿ ಹೋಗಲಿ. ಜಯ ಭೋಲೆನಾಥ. ಪರಮೇಶ್ವರ, ಇಲ್ಲಿ ಯಾವುದು ನನ್ನ ಹಿಡಿತದಲ್ಲಿಲ್ಲ. ನೀನು ನಡೆಸಿದಂತೆ, ನೀನು ತೋರಿದ ದಾರಿಯಲ್ಲಿ ನಾನು ನಡೀತಾ ಇದ್ದೀನಿ ಪರಮೇಶ್ವರ. ಇದು ನೀನೇ ತೋರಿರುವ ದಾರಿ ಇರಬಹುದು. ನೀನು ಕೊಟ್ಟ ಬದುಕನ್ನ ತಪ್ಪು ಅಂತ ಹೇಳುವಷ್ಟು ದೊಡ್ಡೋಳಲ್ಲ ನಾನು. ನನ್ನ ಹತ್ರ ಈಗ ಇರೋ ಆಸ್ತಿ ಅಥವಾ ಆಯುಧ ಅಂದ್ರೆ ಅದು ನಿನ್ನ ಮೇಲಿರೋ ಭಕ್ತಿ ಮಾತ್ರ.
ನಾವು ಗುಡಿಗೆ ಬಂದ ತಕ್ಷಣನೇ ಎಲ್ಲ ಶುಭ ಶಕುನಗಳೇ ಆಗ್ತಾ ಇದೆ. ಗಂಟೆ ಶಬ್ದ ಕೇಳ್ತಾ ಇದೆ, ಓಂಕಾರ ಶಬ್ದ ಕೇಳ್ತಾ ಇದೆ, ದೇವರ ನಾಮಗಳು ಕೇಳಿಸ್ತಾ ಇದೆ, ಎಲ್ಲ ಒಳ್ಳೆ ಶಕುನಗಳು. ದಿಗ್ವಿಜಯ್, ಈಗ ಆ ನಾಗಿಣಿ ಕಣ್ಣ ಮುಂದೆ ಕಣ್ಣು ತಗೊಂಡೋಗಿ ದೇವಿಗೆ ಜೋಡಿಸ್ತೈತೆ. ಆಗ ಅದಕ್ಕೆ ವಿಶೇಷವಾದ ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ನಿನ್ನ ರೂಪ ಬದಲಾದರೂ ಬದಲಾಗಬಹುದು. ನಿನ್ನ ರೂಪ ಬದಲಾಗಿ ಈ ಊರಿನ ಜನಗಳಿಗೆಲ್ಲ ನೀನೇ ದಿಗ್ವಿಜಯ ಅಂತ ಗೊತ್ತಾದರೆ ನಮ್ಮೂರು ಜನಕ್ಕೆ ಅಪಾಯಗೆ ತಪ್ಪಿದ್ದಲ್ಲ. ನೋಡು, ತೊಂದರೆ ಆಗೋದಕ್ಕಿಂತ ಮುಂಚೆ ನೀನು ಇಲ್ಲಿಂದ ಜಾಗಕ್ಕೆ ಖಾಲಿ ಮಾಡು. ಅರ್ಥ ಆಯ್ತಾ? ಹೊರಡು. ನಾನು ಈ ಮಂತ್ರ ಹೇಳ್ಕೊಡ್ತೀನಿ, ನೀನು ಹಾಗೆ ಹೇಳಮ್ಮ. ಓಂ ನಾಗನೇತ್ರಾಯ ವಿದ್ಮಹೇ ಓಂ ನಾಗನೇತ್ರಾಯ ವಿದ್ಮಹೆ ಮಂಗಳಕಾಳಿಯೈ ಧೀಮಹಿ ಮಂಗಳಕಾಳಿ ಧೀಮಹಿ ತನ್ನೋ ಕಣ್ಣಮ್ಮ ಪ್ರಚೋದಯಾತ್ ತನ್ನೋ ಕಣ್ಣಮ್ಮ ಪ್ರಚೋದಯಾತ್. ಕಡೆಗೂ ಕಣ್ಣಮ್ಮನಿಗೆ ಕಣ್ಣು ಸೇರ್ತು, ಕಣ್ಣಲ್ಲಿ ಬರ್ತಿರೋ ರಕ್ತ ನಿಂತೋಯ್ತು. ರೀ ಸಾಕು, ಸುಮ್ಮನೆ ಇರ್ರಿ. ಸೈಂಟಿಫಿಕ್ ಆಗಿ ನಡೀತಿರೋದನ್ನ ನೀವೆಲ್ಲರೂ ಪವಾಡ ಅಂತ ನಂಬ್ತಾ ಇದ್ದೀರಾ. ಮೂಢನಂಬಿಕೆಗೆ ಒಂದು ಲಿಮಿಟ್ ಇರಬೇಕು. ನೀವೆಲ್ಲ ಮೂಢನಂಬಿಕೆಗೆ ಅಂಟ್ಕೊಂಡಿದ್ದೀರಾ. ಸಾಕು ನಿಲ್ಸೋ ಮಾರಾಯ. ವಿಜ್ಞಾನ ವಿಜ್ಞಾನ ಅನ್ಕೊಂಡು ದೊಡ್ಡ ವಿಜ್ಞಾನಿ ಥರ ಮಾತಾಡ್ತಿದ್ದಾನೆ. ನೀನೇ ನೋಡ್ದೆ ತಾನೆ, ಆ ನಾಗಿಣಿ ಡಬ್ಬಿ ತೆಗಿತಿದ್ದಂಗೆನೆ ಕಣ್ಣಮ್ಮನ ಕಣ್ಣು ಹೋಗಿ ಕಣ್ಣಮ್ಮಂಗೆ ಸೇರ್ಕೊಂಡಿದ್ದು. ಅದು ಮ್ಯಾಗ್ನೆಟ್ಟು. ಈ ಕಣ್ಣು ಮ್ಯಾಗ್ನೆಟ್ಟು, ಆ ವಿಗ್ರಹನು ಮ್ಯಾಗ್ನೆಟ್ಟು. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಕಚ್ಕೋತು ಅಷ್ಟೇ. ಆಗ್ಲೇ ಇವ್ರ ಮುಖ ಹಾವು ಥರ ಆಯ್ತಲ್ಲ, ಅದು ಏನು ಪವಾಡ ಅಲ್ಲ, ಲೇಸರ್ ಲೈಟು ಅಷ್ಟೇನೆ. ಮೂಡ ಮೂಡ ಎಲ್ಲದಕ್ಕೂ ಉತ್ತರ ಸಿದ್ಧವಾಗಿರ್ತೀನಿ. ನೋಡೋ, ಜನಗಳ ನಂಬಿಕೆನ ಹಾಳು ಮಾಡಬೇಡ, ಸುಮ್ಕಿದ್ಬಿಡು. ಇದೇನ್ ತಾಯಿ, ಮುಂಚೆ ಒಂದ್ ಕಣ್ಣಲ್ಲೇ ರಕ್ತ ಬರ್ತಾ ಇತ್ತು,
ಇವಾಗ ಕಣ್ಣು ಸೇರಿದ ಮೇಲೆ 2 ಕಣ್ಣಲ್ಲೂ ರಕ್ತ ಬರ್ತಾ ಇದೆ. ಇದೇನು ಮಾರಣ ಹೋಮಕ್ಕೆ ಸೂಚನೆನಾ ತಾಯಿ? ಕಪಾಲ ಓಂ ಮಾದಲಮ್ಮಾಯ ನಮಃ. ಪ್ರಯೋಜನವಾಗದು ಆದಿಶೇಷ. ನೀನೀಗ ನನ್ನ ಮಂತ್ರ ಬಂಧನದಲ್ಲಿರುವೆ. ಅದನ್ನ ಮೀರಿ ನೀನು ಎಲ್ಲೂ ಹೋಗಲಾಗುವುದಿಲ್ಲ. ಏ ದಂಡಕ, ನೀನು ನಿನ್ನ ಸಾವನ್ನೇ ಆಹ್ವಾನ ಮಾಡ್ತಾ ಇದೀಯಾ? ಇಲ್ಲ, ನಾನು ಅಮರತ್ವದ ಕಡೆ ನಡೆದು ಹೋಗುತ್ತಿದ್ದೇನೆ. ಏನು ಮಾಡ್ತಾ ಇದೀಯಾ ನೀನು? ಆದಿಶೇಷ, ಇಂದು ರವಿವಾರ, ಘೋರ ಅಮಾವಾಸ್ಯೆಯ ದಿನ. ಅಲ್ಲಿ ಕಣ್ಣಮ್ಮನ ಕಣ್ಣನ್ನು ಸೇರಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಇಲ್ಲಿ ನಾನು ನಿನ್ನ ದೇಹಕ್ಕೆ ನನ್ನ ಆತ್ಮವನ್ನು ಸೇರಿಸಲು ಸಜ್ಜಾಗಿ ನಿಂತಿದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ನೀನಾಗಿರುತ್ತೇನೆ. ನಿನ್ನ ಆತ್ಮ ಗತಿ ಇಲ್ಲದಂತೆ ಅಲೆದಾಡುತ್ತದೆ. ಆಮೇಲೆ ನಿನ್ನ ಶಕ್ತಿಯ ಜೊತೆ ನನ್ನ ಶಕ್ತಿ ಸೇರಿ ಅದಕ್ಕೆ ಮಾದಲಮ್ಮನ ಆಶೀರ್ವಾದ ದಕ್ಕಿದರೆ ಆ ಕಣ್ಣಮ್ಮನ ಕಣ್ಣನ್ನು ತಂದು ಮಾದಲಮ್ಮನ ಪಾದಕ್ಕಿಡುವುದು ದೊಡ್ಡ ವಿಚಾರವೇ ಅಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ನಡೆದು ಹೋಗಲಿದೆ. ಸಾಕು ನಿಲ್ಸು ದಂಡಕ. ನನ್ನನ್ನು ವಶೀಕರಣ ಮಾಡಿ ಬಂಧಿಸಿ ಏನನ್ನು ಸಾಧಿಸಕ್ಕೆ ಹೊರಟಿದ್ಯಾ ನೀನು? ಸತ್ಯದ ಹಾದಿಯಲ್ಲಿರುವವರಿಗೆ ಜಯ ದಕ್ಕೋದಿಲ್ಲ. ಅಂಥದ್ರಲ್ಲಿ ನೀನು ವಾಮ ಮಾರ್ಗದಲ್ಲಿ ಹೋಗ್ತಾ ಇದ್ದೀಯಾ? ನಿನಗೆ ಯಾವುದೇ ಕಾರಣಕ್ಕೂ ಜಯ ದಕ್ಕೋದಿಲ್ಲ. ಯಾವ ದೇವತೆಯು ನಿನ್ನ ಸಹಾಯಕ್ಕೆ ಬರೋದಿಲ್ಲ. ನಿನ್ನ ಪೂಜೆ ಅಮರತ್ವದ ಕಡೆಗಲ್ಲ, ಸಾವಿನ ಕಡೆಗೆ. ನೀನು ಮೃತ್ಯು ದೇವತೆಯನ್ನ ಆರಾಧಿಸ್ತಾ ಇದೀಯಾ? ಅಲುಗಾಡಲಾಗದೆ ನಿನ್ನ ಹತಾಶೆ ಹೀಗೆ ಮಾತನಾಡಿಸುತ್ತಿದೆ ಆದಿಶೇಷ. ಏಯ್, ಒಂದೇ ಒಂದು ಸಾರಿ ಈ ಮಂತ್ರ ಬಂಧನದಿಂದ ನನ್ನ ಬಿಡುಗಡೆ ಮಾಡು. ಆಮೇಲೆ ನಿನ್ನ ಸಾವು. ನಾನು ನಿನ್ನನ್ನು ಸಾಯಿಸುವುದಿಲ್ಲ ಆದಿಶೇಷ. ನನ್ನ ಆತ್ಮವನ್ನು ನಿನ್ನ ದೇಹಕ್ಕೆ ಸೇರಿಸುತ್ತೇನೆ ಅಷ್ಟೇ. ಕಣ್ಣಮ್ಮಗೆ ಕಣ್ಣು ಸೇರಿಸಿದ್ರು 2 ಕಣ್ಣಲ್ಲಿ ತಾಯಿಗೆ ರಕ್ತ ಬರ್ತಾ ಇದೆ. ಯಾಕಮ್ಮ?
ಇಲ್ಲೇನೋ ಸಮಸ್ಯೆ ಆಗಿದೆ. ಮೊದಲು ಒಂದು ಕಣ್ಣಿಂದ ರಕ್ತ ಬರ್ತಾ ಇತ್ತು, ಈಗ ಈ 2 ಕಣ್ಣಿಂದನೂ ರಕ್ತ ಬರ್ತಾ ಇದೆ. ತಾಯಿ, ಏನಾದರೂ ಪರಿಹಾರ ಇದ್ರೆ ಹೇಳು ತಾಯಿ. ನಿಮ್ಗಳಿಗಾಗ್ಲಿಂದ ಹೇಳೋದು ಅರ್ಥ ಆಗ್ತಿಲ್ವಾ? ಇದೆಲ್ಲ ಸೈಂಟಿಫಿಕ್ ಆಗಿ ಆಗ್ತಿರೋದು, ಅಥವಾ ನಿಮ್ಗಳಿಗೆ ದೇವ್ರ ಮೇಲೆ ಹೆಚ್ಚಿನ ಭಯ ಭಕ್ತಿ ಬರಲಿ ಅಂತ ಯಾರೋ ಕುಂಕುಮನ ಕಲಸಿ ಇಟ್ಟಿದ್ದಾರೆ. ಬಿಸಿಲಿಗೆ ಅದು ಕರ್ಗಿ ರಕ್ತ ಕಣ್ಣೀರಾಗಿ ಬರ್ತಿದೆ. ನಿಮ್ಮ ಮೂಢನಂಬಿಕೆಗೆ ಲಿಮಿಟೇ ಇಲ್ವಾ? ವಸಂತಣ್ಣ, ನಿಮ್ಮ ಹುಡುಗ ಪೇಟೆಯಲ್ಲಿ ಹೋಗಿ ಕಲ್ತ್ಕೊಂಡು ಬಂದು ಇಲ್ಲಿ ನಡೆಯೋದು ವಿಚಾರಗಳೆಲ್ಲ ಸುಳ್ಳು ಅಂತ ಹೇಳ್ತಾವನೆ. ನಿಮ್ಮ ಮಗನಿಗೆ ಬುದ್ಧಿ ಹೇಳಿ, ಇಲ್ಲಾಂದ್ರೆ ನಾವು ಬುದ್ಧಿ ಕಲಿಸ್ಬೇಕಾಗಿ ಬರುತ್ತೆ. ಅಭಯ್, ನಿನಗೆ ಎಷ್ಟು ಸಾರಿ ಹೇಳೋದು, ಗಲಾಟೆಗೆ ಇದು ಜಾಗ ಅಲ್ಲ, ಸಮಯನೂ ಅಲ್ಲ. ಊರ್ ಜನರ ಭಾವನೆಗಳನ್ನ ನೋವು ಮಾಡಬೇಡ, ಇಲ್ಲಿಂದ ಹೊರಟೋಗು. ಹೀಗೆ ಮಾತಾಡ್ತಾ ಇದ್ರೆ ಊರ್ ಜನ ನಿನಗೆ ಬುದ್ಧಿ ಕಲ್ಸಕ್ ಬದಲು ನಾನು ಬುದ್ಧಿ ಕಲಿಸ್ಬೇಕಾಗತ್ತೆ. ಹೋಗೋ. ಸರಿಯಾಗಿ ಬುದ್ಧಿ ಹೇಳಿದ್ರೆ ನನ್ನೇ ತಲೆ ಹರಟಿ ಅಂತಿದ್ದೀರಲ್ಲ. ನಿಮ್ಮ ಅತಿರೇಕ ಮಿತಿ ಮೇರ್ದಿದ್ರೆ ಸಾಕು. ಇಲ್ಲಿ ಯಾರ್ದು ಪ್ರಾಣ ಹೋಗದಿದ್ರೆ ಅಷ್ಟೇ ಸಾಕು. शतशृंग, अभी तुम्हारा टाइम आ गया. तुम करामत दिखाने के लिए अभी यही ठीक टाइम है. जाओ, ಹೋಗೋ. ನಿಂದಕ್ಕೆ ಕೈ ಚಲ್ಕಕ್ಕೆ ತೋರಿಸು, ಹೊರಡು. ಉಸ್ತಾದ್, ನಾನು ಈ ಸಮಯಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಯೋಚನೆ ಮಾಡಬೇಡಿ. ಅಮ್ಮ, ತಾಯಿ, ಏನಾಯ್ತು ತಾಯಿ? ಯಾಕೆ ತಾಯಿ? ಹೋದ ಜನ್ಮದಲ್ಲಿ ನಿನ್ನ ಕಣ್ಣನ್ನು ಕಾಪಾಡಬೇಕು ಅನ್ನೋ ಹೋರಾಟದಲ್ಲಿ ಈ ಶಿವಾನಿ ನನ್ನನ್ನು ಸಾಯಿಸಿ ನಿನ್ನ ಕಣ್ಣನ್ನ ಕತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ಲು. ನನ್ನ ಜವಾಬ್ದಾರಿನ ಪೂರ್ತಿ ಮಾಡಬೇಕು ಅನ್ನೋ ದೃಢ ಸಂಕಲ್ಪದಿಂದ ಮತ್ತೆ ಹುಟ್ಟು ಬಂದೆ. ಅವಸ್ಥೆ ನೋಡಿ ನನಗೆ ತಡ್ಕೊಳಕ್ಕಾಗ್ದೆ ನನ್ನ ಕಣ್ಣನ್ನೇ ಕಿತ್ತು ನಿನ್ನ ಪಾದದಡಿಯಲ್ಲಿ ಇಟ್ಬಿಟ್ಟೆ ತಾಯಿ. ಅಲ್ಲ ತಾಯಿ, ನಿನ್ನ ಕಣ್ಣನ್ನ ಯಥಾಸ್ಥಾನದಲ್ಲಿ ಜೋಡಿಸಿದ್ರು ಮತ್ಯಾಕ್ ತಾಯಿ ನಿನ್ನ 2 ಕಣ್ಣಲ್ಲಿ ರಕ್ತ ಕಣ್ಣೀರು? ಏನ್ ಮಾಡ್ಲಿ ನಾನು? ಹಾ, ನಾನು ಇನ್ನೊಂದು ಕಣ್ಣನ್ನು ತಿವಿದ್ಬಿಟ್ಟು ನಿಂಗೆ ಅರ್ಪಿಸ್ಬಿಡ್ತೀನಿ ತಾಯಿ. ಏನೋ ಮಾಡ್ತಿದ್ಯಾ ನೀನು? ಏನೋ ಮಾಡ್ತಿದ್ಯಾ ನೀನು? ಏನಯ್ಯ ಮಾಡ್ತಿದ್ಯಾ ನೀನು? ಅಲ್ಲ ಕಣಯ್ಯ, ಕಣ್ಣಮ್ಮನ ಕಣ್ಣನ್ನ ಯಥಾಸ್ಥಾನದಲ್ಲಿ ಇಟ್ಟರು ಕಣ್ಣಮ್ಮನ ಕಣ್ಣಲ್ಲಿ ರಕ್ತ ಕಣ್ಣೀರು ಬರ್ತಾ ಇದೆ. ಆ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು. ಅದನ್ನ ಬಿಟ್ಟು ನಿನ್ ಕಣ್ ಕಳ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲ? ಹೌದು, ನೀವು ಹೇಳ್ತಾ ಇರೋದು ಸರಿಯಾಗಿದೆ ವಸಂತಣ್ಣ. ಕಣ್ಣಮ್ಮನೇ ದಾರಿ ತೋರಿಸ್ಬೇಕು. ಕೇಳ್ತೀನಿ, ಕೇಳು ತಾಯಿ, ನೀನೇ ದಾರಿ ತೋರಿಸ್ಬೇಕು. ಏನೋ ನನ್ನ ಕಿವಿಲಿ ಹೇಳ್ತೀಯಾ? ಹೇಳು ಹೇಳು ತಾಯಿ, ಏನ್ ಮಾಡ್ಬೇಕು ನಾವೀಗ? ಓ ಹೌದಾ?
ತಾಯಿ ಮಾದಲಮ್ಮ, ನಿನ್ನ ಪರಮಶತ್ರು ಆ ಶಿವಾನಿಯ ಬಲಿಯಾಗುತ್ತಿದೆ. ಏನ್ ಹೇಳ್ತಾ ಇದ್ಯಾ? ಆತುರ ಬೇಡ ಆದಿಶೇಷ. ಹೋದ ಜನ್ಮದಲ್ಲಿ ನನ್ನ ಶಿಷ್ಯ ಶ್ರತಶೃಂಗ ಕಣ್ಣಮ್ಮನ ಕಣ್ಣನ್ನು ಪಡೆಯಲು ಹೋದಾಗ ಅಲ್ಲಿಗೆ ಆ ಶಿವಾನಿ ಬಂದು ಅವನನ್ನು ತಡೆದು ಸಾಯಿಸಿದಳು. ಅವನ ಮರಣವಾಯಿತು. ಈಗ ಅದೇ ಶತಶೃಂಗ ನಾಗಿಣಿಯ ಬಲಿಗೆ ಕಾಯುತ್ತಿದ್ದಾನೆ. ಅಲ್ಲಿ ನಾಗಿಣಿಯ ಬಲಿಯಾಗುವ ಸಮಯದಲ್ಲಿ ನಾನು ನನ್ನ ಆತ್ಮವನ್ನು ನಿನ್ನ ದೇಹಕ್ಕೆ ಸೇರಿಸಿ ಆ ಕಣ್ಣೂರಲ್ಲಿರುವ ಕಣ್ಣಮ್ಮನ ಕಣ್ಣನ್ನು ತಂದು ನಾನು ನಮ್ಮನ ಪಾಗಿಡುತ್ತೇನೆ. ದೇವರೇ, ಪರಮೇಶ್ವರ, ಶಕ್ತಿ ಇದ್ದರೂ ಇವನ ಮಂತ್ರ ಪ್ರಭಾವಕ್ಕೆ ಸಿಕ್ಕಿ ಅಸಹಾಯಕನಾಗಿದ್ದೇನೆ. ನನಗೆ ಎಲ್ಲವೂ ನೆನಪಾಗಿದೆ ದೇವರೇ. ನಿನ್ನ ಆಶೀರ್ವಾದದಿಂದ ಮಹಾಬಲನಾಗಿದ್ದ ನಾನು ಸಕಲ ಬಲವನ್ನು ಕಳೆದುಕೊಂಡು ನಿಷ್ಕ್ರಿಯನಾಗಿದ್ದೇನೆ. ಪರಮೇಶ್ವರ, ನನಗೆ ಶಕ್ತಿ ಕೊಡು. ನನಗೆ ಯಾವುದಾದರೂ ದಾರಿ ತೋರಿಸು. ನನಗೆ ಸರಿಯಾದ ದಾರಿ ತೋರಿಸು.